My dear friends and families, welcome back to my YouTube channel. I hope ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತೇನು ಗೊತ್ತಾ, ತುಂಬ ಅಂದರೆ ತುಂಬ ಬ್ಲೆಸ್ಸಿಂಗ್ ಡೇ ಅಂತಲೇ ಹೇಳ್ಬೋದು. ಇವತ್ತು ನನ್ನ ತಮ್ಮ ಒಂದು ಹೊಸ ಅಂಗಡಿನ ಓಪನ್ ಮಾಡ್ತಾ ಇದ್ದಾನೆ. ಇದು ಒಂದು ತುಂಬ ದಿನದ ಕನಸು ಅಂತಲೇ ಹೇಳ್ಬೋದು. ಈ ವರ್ಷ ಅದು ನೆರವೇರ್ತಾ ಇದೆ. ಸೊ ಇದರಿಂದ ನಮ್ಮೆಲ್ರಿಗೂ ತುಂಬ ಖುಷಿ ಇದೆ. ಶಾಪ್ ನೇಮ್ ಬಂದು ಪ್ರೊಫೆ ಫ್ಯಾಕ್ಟರಿ ಅಂತ ಹೇಳಿ. ನೇಮ್ ಒಂಥರ ಯೂನಿಕ್ ಆಗಿ ತುಂಬ ಚೆನ್ನಾಗಿದೆ. ಶಾಪ್ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ವಿಜಯನಗರದಲ್ಲಿ. ಯಾರೆಲ್ಲ ಆ ಸರೌಂಡಿಂಗ್ ಅಲ್ಲಿ ಇದ್ದೀರೋ ಅವರೆಲ್ಲ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಆ್ಯಂಡ್ ಅಲ್ಲಿ ಫುಡ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ. ನಮ್ಗಂತೂ ತುಂಬಾನೇ ಇಷ್ಟ ಆಯಿತು. ಆ್ಯಂಡ್ ಶಾಪ್ ಓಪನಿಂಗ್ಗೆ ನಾವು ಪಾಸ್ಟ್ಗೆ ಇನ್ವೈಟ್ ಮಾಡಿದ್ವಿ. ಅವರು ರಿಬನ್ ಕಟ್ ಮಾಡಲಿಕ್ಕೆ ಪಾಸ್ಟ್ಗೆ ಇನ್ವೈಟ್ ಮಾಡಿದ್ವಿ. ಅವರು ಸಹ ಒಂದು 11 ಗಂಟೆ ಅಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳಿದರು. ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಕೆಲಸಗಳಿತ್ತಲ್ಲ, ಬಲೂನ್ಸ್ ಎಲ್ಲ ಮುಂದೆ ಡೆಕೋರೇಷನ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ನಾವಿಲ್ಲಿಗೆ ನೈಟ್ ಟ್ರೈನ್ ಬುಕ್ ಮಾಡಿಕೊಂಡು ನೈಟ್ ಎಲ್ಲ ಜರ್ನಿ ಮಾಡಿ ಬೆಳಗಿನ ಜಾವ 4 ಗಂಟೆಗೆ ಬ್ಯಾಂಗ್ಳೂರ್ ಬಂದು ರೀಚ್ ಆದ್ವಿ. ಅಲ್ಲಿಂದ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಶಾಪಿಗೆ ಬಂದ್ವಿ. ಬರೋಷ್ಟರಲ್ಲಿ ಆ ಕಡೆಯಿಂದ ಅಪ್ಪ ಅಮ್ಮ ತಂಗಿ ಮತ್ತೆ ಅವ್ರ ಫ್ಯಾಮಿಲಿ ನಮ್ಮತ್ತೆ ಎಲ್ಲರೂ ಬಂದ್ಬಿಟ್ಟಿದ್ರು. ಎಲ್ಲರೂ ಕರೆಕ್ಟಾಗಿ ಸರಿಯಾದ ಟೈಮ್ಗೆ ರೀಚ್ ಆದ್ವಿ. ಬಂದು ಸ್ವಲ್ಪ ಬಲೂನ್ ಡೆಕೋರೇಷನ್ ಇತ್ತಲ್ವಾ, ಅದನ್ನೇ ಮುಗಿಸ್ಕೊಳ್ತಾ ಇದ್ವಿ. ಒಳಗಡೆ ಆಲ್ರೆಡಿ ಬಲೂನ್ ಡೆಕೋರೇಷನ್ ಮಾಡಿದ್ರು, ಇನ್ನು ಹೊರಗಡೆ ಬಾಗಿಲಿಗೆ ಮುಂದ್ಗಡೆ ಡೋರ್ ಹತ್ರ ಹಾಕೋಣ ಅಂತ ಎಲ್ಲರೂ ಮಾಡ್ಕೊಳ್ತಾ ಇದ್ರು. ಅಷ್ಟರಲ್ಲಿ ಕರೆಕ್ಟಾಗಿ ಪಾಸ್ಟ್ರು ಬಂದುಬಿಟ್ರು. ಪಾಸ್ಟ್ರು ಬಂದು ಹಂಗೆ ಸ್ವಲ್ಪ ಹೊರಗಡೆನೇ ಚೇರ್ ಹಾಕೊಟ್ಟಿದ್ವಿ, ಕೂತಿದ್ರು. ಆ್ಯಂಡ್ ಹೊರಗಡೆ ಹಾಗೂ ಶಾಪೆಲ್ಲ ನೋಡಿ ಅವ್ರಿಗಂತೂ ಫುಲ್ ಖುಷಿನೇ ಆಯಿತು. ತುಂಬ ಚೆನ್ನಾಗಿದೆ ಏರಿಯಾ ಆ್ಯಂಡ್ ತುಂಬ ಕ್ರೌಡ್ ಇದೆ, ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಇಲ್ಲಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಮಾತಾಡ್ತಾ ಇದ್ರು. ಆ್ಯಂಡ್ ಟೈಮ್ ಆಯ್ತಲ್ಲ, ಸೊ ರಿಬನ್ ಕಟ್ ಮಾಡೋಣ ಅಂತ ಪಾಸ್ಟ್ರು ಪ್ರೇಯರ್ ನಡೆಸ್ತಾ ಇದ್ರು. ಗಾಡ್ ಬ್ಲೆಸ್ಸಿಂಗಿಂದ ಒಂದೊಳ್ಳೆ ಪ್ರೇಯರಿಂದ ಶಾಪ್ ಓಪನಿಂಗ್ ಆಯಿತು. ಕಟ್ಟಿಂಗ್ ಎಲ್ಲ ಮುಗಿದ ನಂತರ ಅಲ್ಲೇ ಊಟಕ್ಕೆ ಅರೇಂಜ್ ಮಾಡಿದ್ವಿ. ಮಾರ್ನಿಂಗ್ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ಗಷ್ಟೇ ಅರೇಂಜ್ ಮಾಡಿದ್ವಿ. ಫಾಸ್ಟ್ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು. ಈ ಕಡೆ ನಮ್ಮ ಪಾಪು ಕೇಕ್ ತಿಂತಾಯಿದ್ಲು. ಅವಳಿಗೆ ಫಸ್ಟೇ ಕೆಮ್ಮಾಗ್ಬಿಟ್ಟಿದೆ. ನೈಟೆಲ್ಲ ಟ್ರೈನಲ್ಲಿ ಬರ್ತಾ ಕೆಮ್ತಾನೆ ಬಂದಿದ್ದಾಳೆ. ಇಲ್ಲಿ ಬಂದು ಹಿಂಗಪ್ಪ ನಾನು ಕಂಟ್ರೋಲ್ ಮಾಡಲಿ ಅನ್ನಿಸ್ಬಿಟ್ಟಿತ್ತು. ಆದ್ರೂ ಬಿಡಲಿಲ್ಲ, ನಮ್ಮಪ್ಪ ಬಿಡಬೇಕಲ್ಲ. ಇಲ್ಲ ಏನಾಗಲ್ಲ ಕೊಡು ಅಂತ ಒಂದು 2 ಸ್ಪೂನ್ ತಿನ್ನಿಸ್ಬಿಡ್ತೀನಿ. ನಾನು ಕೇಕ್ ಕೊಡೋಕ್ಕೆ ಭಯ ಅವಳಿಗೆ. ನೆಕ್ಸ್ಟ್ ಇಲ್ಲಿ ಪಾಸ್ಟ್ರು ಅಂದರೆ ಕುಕ್ಕಿಂಗ್ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಪ್ರೇಯರ್ ಮಾಡೋದು. ಸ್ವಲ್ಪ ಹೊತ್ತು ಪ್ರೇಯರೆಲ್ಲ ಮುಗಿಸಿ ಆ್ಯಂಡ್ ಕುಕ್ಕಿಂಗ್ ಮಾಡಲಿಕ್ಕೆ ಫಸ್ಟ್ ಶುರು ಮಾಡಿದ್ರು. ಫಸ್ಟ್ ಸ್ಯಾಂಡ್ವಿಚ್ ಮಾಡಿದರು. ಅದನ್ನು ಒಂದು ವೆಜ್ ಆ್ಯಂಡ್ ನಾನ್ ವೆಜ್ ಎರಡನ್ನೂ ಮಾಡಿ ಫಸ್ಟ್ ಬಂದಿರ್ತಕ್ಕಂಥ ಗೆಸ್ಟ್ಗಳಿಗೆ ಕೊಟ್ವಿ. ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವರು ಸಹ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟರು. ತುಂಬ ಹೈಜಿನಿಕ್ಕಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಮುಂದೆನೇ ಇದೇ ಥರ ಕಂಟಿನ್ಯೂ ಆಗಿ ನಡ್ಕೊಂಡು ಹೋದರೆ ಸಾಕು.
ಎಲ್ರಿಗೂ ಎಲ್ಲ ಥರದ ಐಟಮ್ಸ್ನು ಮಾಡಿಕೊಟ್ಟ. ತುಂಬ ಚೆನ್ನಾಗಿತ್ತು, ಎಲ್ಲರೂ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದರು. ನಾನು ಏನಾದರೂ ಗಿಫ್ಟ್ ಕೊಡೋಣ ಅಂತ ಅನ್ನಿಸ್ತು. ಸೊ ಈ ಗಡಿಯಾರ ತೊಗೊಳ್ಲಿಕ್ಕೆ ಹೋಗಿದ್ದೆ. ಅಲ್ಲಿಗೇನು ಗಿಫ್ಟ್ ಕೊಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಇದೊಂದಿದ್ದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ಶಾಪ್ಗೆ ಒಂದಂಥದ್ದನ್ನೇ ದೇವ್ರು ನನಗೆ ಕೊಡಿಸಿದ್ರು. ತುಂಬ ಚೆನ್ನಾಗಿತ್ತು ಕ್ಲಾಕ್ ಅದು. ಆ್ಯಂಡ್ ಬರೋಷ್ಟರಲ್ಲಿ ಇಲ್ಲಿ ಬರ್ಗರ್ ರೆಡಿ ಮಾಡಿಟ್ಟಿದ್ರು. ಅದನ್ನು ಎಲ್ಲರೂ ಟೇಸ್ಟ್ ಮಾಡಿದ್ವಿ. ಆ್ಯಂಡ್ ಟೈಮ್ ಆಗಿತ್ತಲ್ಲ, ಪಾಸ್ಟ್ರು ಸಹ ಹೊರಟರು, ಪ್ರೇಯರ್ ಮಾಡಿ ಮತ್ತು ಅವ್ರನ್ನ ಕಳಿಸ್ಕೊಟ್ವಿ. ಹಾಗೆ ಅಲ್ಲಿಂದ ನಮ್ಮ ಯಜಮಾನ್ರ ಫ್ರೆಂಡ್ ಅವರು ಸಹ ಬಂದಿದ್ದರು. ಅವರು ಸಹ ಟೇಸ್ಟ್ ಮಾಡಿ ಅವರು ಚೆನ್ನಾಗಿದೆ, ಅವ್ರು ಬೆಂಗಳೂರಲ್ಲೇ ಇರೋದಲ್ವಾ, ಅವಾಗವಾಗ ಬರ್ತಾ ಇರ್ತೀವಿ ಅಂತ ಹೇಳಿದರು. ಮಧ್ಯಾಹ್ನಕ್ಕೆ ಇಲ್ಲೇ ಊಟ ರೆಡಿ ಮಾಡಿಸಿದ್ರಿಂದ ಎಲ್ಲರೂ ಊಟ ಮಾಡಿದ್ರು. ಊಟನ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಹೊರಟರು. ಮತ್ತು ಸಾಯಂಕಾಲ ಪಾಪು ಬರ್ಡೇನ ಮಾಡೋಣ ಅಂತ ಅಂದ್ಕೊಂಡಿದ್ನು. ಫಸ್ಟೇ ವೇಳು ಪ್ರಿಪ್ರೇಷನ್ ಮಾಡ್ಕೊಬಿಟ್ಟಿದ್ದ. ಹಾಗಾಗಿ ಫಸ್ಟ್ನೇ ಇವೆಂಟು, ಫಸ್ಟ್ನೇದು ಪಾಪು ಬರ್ಡೇನೇ ಆಗಬೇಕಂತೇಳಿ ಫಸ್ಟು ಅಂದರೆ ಇವಳು ಜನವರಿ 29ಗೆ ಬರ್ಡೇ ಇರೋದು. ಫಸ್ಟ್ ಅಡ್ವಾನ್ಸ್ ಆಗಿ ಫ್ಯಾಮಿಲಿಯವರೆಲ್ಲ ಇದ್ದಾರೆ ಅಲ್ವಾ, ಇಲ್ಲೇ ಮಾಡಿಬಿಡೋಣ ಅಂತ ಕೇಕ್ ತಂದು ಡೆಕೋರೇಷನ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಟ್ಟ. ನಾವು ಚೆನ್ನೈಲಿರೋದ್ರಿಂದ ಅಲ್ಲಿರೋ ಎಲ್ಲ ರಿಲೇಷನ್ಸು ಫ್ಯಾಮಿಲೀಸು ಇಲ್ಲಿಗೆ ಬರಲಿಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಫ್ಯಾಮಿಲಿ ಜೊತೆ ಒಂದು ಸರಿ ಮಾಡಿಬಿಡೋಣ ಅಂತ ಮಾಡಿದ್ವಿ. ಆ್ಯಂಡ್ ಅವಳ ಬರ್ಡೇ ದಿನಕ್ಕೂ ಅವಳಿಗೆ ಮಕ್ಕಳ ಜೊತೆ ಮಾಡ್ಕೊಳ್ಳಿಕ್ಕೆ ತುಂಬ ಇಷ್ಟ. ಸೊ ಹಂಗಾಗಿ ಅವಳ ಬರ್ಡೇ ದಿನಕ್ಕೆ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡು ಅಲ್ಲಿ ಫ್ಯಾಮಿಲಿ ಜೊತೆ ಮಾಡ್ಕೊಂಡ್ವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಡೇ ಆ್ಯಂಡ್ ಶಾಪ್ ಓಪನಿಂಗ್ ಸೆರೆಮನಿ. ಆ್ಯಂಡ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವ್ರು ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಎಲ್ಲರೂ ಸಹ ನನ್ನ ತಮ್ಮನಿಗೆ ಬ್ಲೆಸ್ ಮಾಡಿ ಶುಭ ಹಾರೈಸಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.